ದಿನೇ ಬಿಸಿಲಿನ ತಾಪ ಹೆಚ್ಚುತ್ತಾ ಇರೋದ್ರಿಂದ ಊಟನೇ ಸೇರ್ತಾ ಇಲ್ಲ. ಜ್ಯೂಸು ಮಜ್ಜಿಗೆ ಅಂಬಲಿ ಇದ್ರೆ ಸಾಕು ಅನ್ಸುತ್ತೆ ಅಲ್ವಾ. ಹಾಯ್ ನಮಸ್ಕಾರ ಎಲ್ರಿಗೂ. ನಿಮ್ಗೇನಾದ್ರೂ ಅಂಬಲಿ ಕುಡಿಯೋ ಅಭ್ಯಾಸ ಇದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. 2 ಕಪ್ಪಷ್ಟು ನೀರನ್ನ ಕುದಿಲಿಕ್ಕಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1 ಸ್ಪೂನ್ ಅಷ್ಟು ಮೆಂತ್ಯನ ಹಾಕಿ ನೀರು ಚೆನ್ನಾಗಿ ಕುದ ನಂತರ 4 ರಿಂದ 5 ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ 1 ಕಪ್ ನೀರಿನೊಂದಿಗೆ ಬೆರೆಸಿ ಕುದಿತಾ ಇರೋ ನೀರಿಗೆ ಕೈ ಬಿಡದೆ ತಿರುಗಿಸ್ತಾ ಹಾಕೊಳ್ಬೇಕಾಗತ್ತೆ. 10 ನಿಮಿಷ ಲೋ ಫ್ಲೇಮ್ ಅಲ್ಲೇನೆ ಕುದಿಸ್ಕೊಂಡ್ರೆ ರಾಗಿ ಅಂಬ್ಲಿ ತುಂಬಾನೇ ರುಚಿಯಾಗಿರುತ್ತೆ. ನಾನು ಯಾವಾಗ್ಲೂ ಅಂಬ್ಲಿನ ರಾತ್ರಿ ಹೊತ್ತೆ ಮಾಡಿಟ್ಕೊಳ್ತೀನಿ. ಬೆಳಗಿನ ಹೊತ್ತು ತಿಂಡಿ ಬದಲಿಗೆ ಅಂಬ್ಲಿನ ಕುಡಿಯೋದು ಅಭ್ಯಾಸ. ಅಂಬ್ಲಿಗೆ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಸೊಪ್ಪು, ಇಷ್ಟ ಆದ್ರೆ ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಜಜ್ಜಿ ಹಾಕೊಳ್ಬಹುದು. ಇದಕ್ಕೆ ಜೀರಿಗೆ ಪುಡಿ 1-2 ಕಪ್ಪು ಮಜ್ಜಿಗೆ, ಬೇಕು ಅನ್ಸಿದ್ರೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾಗಿ ರಾಗಿ ಅಂಬ್ಲಿ ರೆಡಿ. ನಾನು ಬೆಳಗ್ಗೆ ಹೊತ್ತು ತಿಂಡಿನ ತಿಂದೇ ಇರೋದ್ರಿಂದ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಇನ್ನೊಂದು ಕಪ್ಪು ಮಜ್ಜಿಗೆನ ಹಾಕಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ತುಂಬಾನೇ ತಂಪಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.